ಯುದ್ಧದ ಮಧ್ಯೆ ಬೆಂಗಳೂರಿನಲ್ಲಿ ಮುಂದುವರೆದಿದೆ ಸಿಲಿಂಡರ್ ಅಭಾವ. ಓಟಿಪಿ ಪಡೆದು ಗ್ಯಾಸ್ ವಿತರಣೆ ಮಾಡ್ತಾ ಇಲ್ಲ ಗ್ಯಾಸ್ ಏಜೆನ್ಸಿ. ಡಿಸ್ಟ್ರಿಬ್ಯೂಟರ್ ಚಂದ್ರ ಗ್ಯಾಸ್ ಏಜೆನ್ಸಿ ಮೇಲೆ ಗ್ರಾಹಕರು ಗೋಲ್ಮಾಲ್ ಆರೋಪ ಮಾಡ್ತಾ ಇದ್ದಾರೆ. ಕಾಟನ್ಪೇಟೆ ಬಿನ್ನಿ ಮಿಲ್ ಸರ್ಕಲ್ನಲ್ಲಿ ಚಂದ್ರ ಗ್ಯಾಸ್ ಏಜೆನ್ಸಿ ಇದೆ. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಶ್ರೀನಿವಾಸ್ ಜನರಿಗೆ ವಂಚಿಸಿರೋ ಆರೋಪ ಮಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಆಗಿದೆ, ಡೆಲಿವರಿ ಮಾಡಿದ್ದೀವಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ. ಗ್ಯಾಸ್ ನಮಗೆ ಬಂದಿಲ್ಲ, ಗ್ಯಾಸ್ ಬಿಲ್ ಕೊಟ್ಟಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. 4 ತಿಂಗಳಿಂದ ಗ್ಯಾಸ್ ಡೆಲಿವರಿ ಆದ್ಮೇಲೆ ಬಿಲ್ ಕೊಡ್ತಾ ಇಲ್ವಂತೆ. ಬಿಲ್ ಅದೇ ಹೇಳ್ರಿ, ಬಿಲ್ ಯಾಕೆ ಕೊಡ್ತಾ ಯಾಕೆ ನೀವು ತಪ್ಪು ಇದೆ ಬಿಲ್ ಯಾಕೆ ಕೊಡ್ತಿಲ್ಲ ಅಲ್ಲ, ನೀವು ಸುಮ್ಮನೆ ಹೇಳ್ತಾ ಇಲ್ಲ ಅಂತ ಹೇಳಿ. ನಾನೇನ ಮಾಡಬಾರ್ದು ಮಾಡ್ತಾ ಇದ್ದೀನಿ. ನಾನೇನ ಮಾಡಬಾರ್ದು, ನಾವೇನು ಮಾಡ್ಕೊಂಡು ಮಾಡ್ತಾ ಇದೀವಿ. ಅಜ್ಜಿಗೆ ಎಷ್ಟು ದಿವಸ ಆಯ್ತು ಗ್ಯಾಸ್ ಬುಕ್ ಆಗಿ ಚೆಕ್ ಮಾಡಪ್ಪ ನೀವು ಮಾಡ್ಬೋದು, ನಾನ್ ಮಾಡಬಾರ್ದು ಅಂತಂದ್ರೆ ಏನರ್ಥ? ನಿನಗೆ ತಪ್ಪೇನಿದೆ ಸರ್? ನೀನಂತ ಬ್ಲಾಕ್ ಅಲ್ಲಿ ಕೊಡ್ತಾ ಇದ್ದೆ ಅಂತ ಅವಾಜ್ ಬರ್ತಾ ಇದೆಯಾ? ನಿನಗೆ ಅವಾಜ್ ಆಗ್ತಾ ಇದೆಯೇನಪ್ಪ? ತಪ್ಪೇನಿದೆ? ನೀನ್ ಬ್ಲಾಕ್ ಅಲ್ಲಿ ಕೊಡ್ತಾ ಇದ್ದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ದುಡ್ಡು ಇಸ್ಕೊಂಡು ಮಾಡ್ತಾ ಇದ್ದೀನಿ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಾವು ಈ ಪಾಯಿಂಟ್ ಬಂದಿದ್ದೀವಿ. ತೋರಿಸಿ ಸರ್, ತೋರಿಸಿ. ಬ್ಲಾಕ್ ಅಲ್ಲಿ ಯಾರು ಚೆಕ್ ಮಾಡಿ ಫಸ್ಟ್, ಆಮೇಲೆ ತೋರಿಸಿ ಚೆಕ್ ಮಾಡಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಿಲಿಂಡರ್ಗಳಿಗೆ ತುಂಬಾ ಅಭಾವ ಆಗಿರುವಂಥದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಿಗೆ ತುಂಬಾ ಅಭಾವ ಆಗಿತ್ತು. ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಇಲ್ಲಿ ಶ್ರೀನಿವಾಸ್ ಅಂತ ಅವರು ಇದ್ದಾರೆ. ಅವರು ಇಲ್ಲಿ ಜನಗಳಿಗೆ ಸಾಕಷ್ಟು ಅಂದ್ರೆ ಬರ್ತಾ ಇರುವಂತಹ ಸಿಲಿಂಡರ್ಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆದಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಜನಗಳಿದ್ದಾರೆ. ಎಷ್ಟು ದಿನ ಆಯ್ತಮ್ಮ ನಿಮಗೆ ಗ್ಯಾಸ್ ಬುಕ್ ಆಗಿ? ಗ್ಯಾಸ್ ಬುಕ್ ಆಗಿ 1 ತಿಂಗಳು ಮೇಲೆ ಆಯ್ತು ಸರ್. ಆದ್ರೆ ಲಾಸ್ಟ್ ವೀಕಿಂದ ಡೆಲಿವರಿ ಆಗಿದೆ ಅಂತ ಅವ್ರೆ 2 ದಿವಸದಿಂದ ಬರ್ತಾ ಇದೀವಿ. ಆ ಬುಕ್ ತಗೊಂಡ್ ಬನ್ನಿ, ಮೆಸೇಜ್ ತೋರಿಸಿದೀವಿ, ಆಗಿದೆ ಆಗಿದೆ ಅಂತ ಅವ್ರೆ ಸರ್. ಬಿಲ್ ಕೊಡ್ತಾ ಇದಾರಾ? ಎಷ್ಟು ತಿಂಗಳಾಯ್ತು ಬಿಲ್ ಕೊಟ್ಟು? ಬಿಲ್ ನಮಗೆ ಕೊಟ್ಟು 3-4 ತಿಂಗಳಾಯ್ತು ಸರ್. ಕೊಡ್ತಾನೆ ಇಲ್ಲ ಸರ್. ಯಾವ ಏಜೆನ್ಸಿ ನೀವು ಇದು ಮಾಡಿರೋದು? ಇಲ್ಲ ಸರ್, ಚಂದ್ರ ಏಜೆನ್ಸಿನೇ. ಕೇಳಮ್ಮ, ಎಷ್ಟು ದಿನ ಆಯ್ತು ಗ್ಯಾಸ್ ಬುಕ್ ಮಾಡಿ? 10 ದಿವಸ ಆಯ್ತು. 10 ದಿನ ಆಯ್ತು. ಲೋಕೇಶನ್ ಅವರು ಬರ್ತೀನಿ ಹೋಗಜ್ಜಿ ಅಲ್ಲೋಗಿ ಚಂದ್ರ ಲೇಔಟ್ಗೆ ಅಂದ್ರು, ನನಗೆ ಗೊತ್ತಾಗಲ್ಲ ಅಂದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಗ್ಯಾಸ್ ಬರ್ತಾ ಇಲ್ಲ? ಬಂದಿಲ್ಲ ಗ್ಯಾಸ್, ಒಂದು 10 ದಿವಸದಿಂದ ಹಂಗೆ ಇದ್ದೀನಿ. ಇಲ್ಲಿ ಚಂದ್ರ ಏಜೆನ್ಸಿ ಅವರು ಏನಂತಂದ್ರೆ ಕಳೆದ 4 ತಿಂಗಳಿಂದಲೂ ಕೂಡ ಈ ಒಂದು ಭಾಗದಲ್ಲಿ ಬಿನ್ನಿ ಮೇಲ್ ಕಾಟನ್ಪೇಟೆ ಭಾಗದಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಬಿಲ್ಗಳನ್ನ ಕೊಡ್ತಾ ಇಲ್ಲ, ಮತ್ತೆ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ ಹೋಟೆಲ್ಗಳಿಗೆ ಅನ್ನುವಂಥದ್ದು. ಇಲ್ಲಿ ಬಂದ್ರೆ ಮಾಧ್ಯಮದವರ ಮೇಲೆನೆ ದಬ್ಬಾಳಿಕೆ ಮಾಡುವಂತ ಒಂದು ಕೆಲಸವನ್ನ ಮಾಡುವಂಥದ್ದು ಈತ ಶ್ರೀನಿವಾಸ್ ಅನ್ನುವರು. ಯಾಕಂತಂದ್ರೆ ಜನಗಳಿಗೆ ಸರಿಯಾಗಿ ಗ್ಯಾಸ್ ವಿತರಣೆ ಮಾಡಿದ್ರೆ ನಾವ್ಯಾಕೆ ಇಲ್ಲಿಗೆ ಬರಬೇಕು ಅನ್ನುವಂಥದ್ದು. ಯಾಕಂದ್ರೆ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದಂಥವ್ರು ಇಲ್ಲೇ ಗಾಡಿ ಹತ್ರಕ್ಕೆ ಜನಗಳನ್ನ ಕರ್ಸ್ಕೊಂಡು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಆದ್ರೆ ಬಿಲ್ಗಳು ಸಹ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಇಲ್ಲಿ ಅಕ್ರಮವಾಗಿ ಮಾರಾಟ ಆಗ್ತಾ ಇದೆಯಾ ಅನ್ನುವಂಥದ್ದು. ಹೀಗೆ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಏಜೆನ್ಸಿ ಮೇಲೆ ಸೂಕ್ತವಾದಂತಹ ತನಿಖೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಈಗ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.